ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ವೈದ್ಯ ಮೇಲೆ ಆಗಿರುವಂತಹ ಅತ್ಯಾಚಾರ ಮತ್ತು ಹತ್ಯೆಯನ್ನ ಖಂಡಿಸಿ ಇವತ್ತು ದೇಶಾದ್ಯಂತ ಈಗಾಗಲೇ ವೈದ್ಯರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇನ್ನು ಆಸ್ಪತ್ರೆಗಳಲ್ಲಿ ಸರ್ಕಾರಿ ಇರುವಂತದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ ಕೇವಲ ಎಮರ್ಜೆನ್ಸಿ ಚಿಕಿತ್ಸೆಯನ್ನ ಮಾತ್ರ ನೀಡಲಾಗ್ತಾ ಇದೆ. ಯಾವುದೇ ರೀತಿಯಂತ OPD, ಇನ್ನು ಸಾಮಾನ್ಯ ಸಮಸ್ಯೆಗಳಿಗೆ ಇವತ್ತು ಚಿಕಿತ್ಸೆಯನ್ನ ನೀಡ್ತಲ್ಲ ಅಂತ ತಮ್ಮ ಆಕ್ರೋಶವನ್ನ ಇವತ್ತು ಸರ್ಕಾರಿ ಮತ್ತು ಎಲ್ಲಾ ಖಾಸಗಿ ಆಸ್ಪತ್ರೆಗಳಲ್ಲಿ ವೈದ್ಯರು ನಡೆತಿದ್ದಾರೆ. ನಾವಿವತ್ತು KC ಜನರಲ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಇದ್ದೀವಿ. ಇಲ್ಲಿ ಮುಂಭಾಗದಲ್ಲಿ ಇವತ್ತು ಈ ಒಂದು ಖಂಡನೆಯನ್ನ, ಅತ್ಯಾಚಾರವನ್ನ ಖಂಡಿಸಿ, ಭೀಕರವಾಗಿರುವಂತಹ ಘಟನೆಯನ್ನ ಖಂಡಿಸಿ ಒಂದಿಷ್ಟು ಜನ ಪೋಸ್ಟರ್ ಅನ್ನ ಹಿಡಿದು ತಮ್ಮ ಅಳಲನ್ನ ತೋಡ್ಕೊಂತಿದ್ದಾರೆ, ಇನ್ನು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಮೇಡಮ್, ಈ ಒಂದು ಘಟನೆ ಆಗಿದೆ. ಇವತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಎಮರ್ಜೆನ್ಸಿ ಮಾತ್ರ ಓಪನ್ ಆಗಿರುತ್ತೆ, ಯಾವುದೇ ರೀತಿಯಾದಂತಹ OPDಗಳು ಓಪನ್ ಇರಲ್ಲ ಅಂತ ಈಗಾಗಲೇ ವೈದ್ಯರು ಹೇಳಿದ್ದಾರೆ. ಸೊ ನೀವೇನು ಹೇಳ್ತೀರಾ ಯಾವ ಈ ವಿಚಾರದ ಬಗ್ಗೆ? ನಮಸ್ಕಾರ. ನಮ್ಮ ಸಂಘಟನೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಫ್ರಮ್ ದಿ ಡೇ ಒನ್ ಕಲ್ಕತ್ತಾದಲ್ಲಿ ಏನೋ ವೈದ್ಯ ವಿದ್ಯಾರ್ಥಿನಿ ಮೇಲೆ ಆಗಿರೋಂತಹ ಬರ್ಬರ ಹೀನ ಕೃತ್ಯನ ಖಂಡಿಸಿ ನಾವು ಆ ಪ್ರತಿಭಟನೆಯಲ್ಲಿದ್ದೀವಿ. ಇವತ್ತು IME ಅವರು ಏನು ಕರೆ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ನಾವು ಕೂಡ ನಮ್ಮ ಅಖಿಲ ಭಾರತ ಸಮಿತಿಯ ಕರೆಯ ಮೇಲೆಗೆ 16ನೇ ತಾರೀಕಿಂದ 20ನೇ ತಾರೀಕುವರೆಗೂ ಒಂದು ನೇಷನ್ ವೈಡ್ ಪ್ರೊಟೆಸ್ಟ್ಗಳನ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಎಲ್ಲ ಕಡೆ, ಎಲ್ಲ ರಾಜ್ಯದಾದ್ಯಂತ ಕೂಡ ಅಷ್ಟೇ ಅಲ್ಲದೆ ರಾಷ್ಟ್ರದಾದ್ಯಂತ ಕೂಡ ನಾವು ಈ ಇಶ್ಯೂನ ತಗೊಂಡು ಈ ಹೀನಾಯ ಕೃತ್ಯನ ಖಂಡಿಸಿ ನಾವು ಒಂದು ಹೋರಾಟಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಆಸ್ಪತ್ರೆಗಳ ಮುಂದೆ ಇರ್ಬೋದು, ಸಾರ್ವಜನಿಕ ಸ್ಥಳಗಳ ಹತ್ರ, ಪಾರ್ಕ್ಗಳಲ್ಲಿ, ಎಲ್ಲೆಲ್ಲಿ ಸಾರ್ವಜನಿಕರು ಸಿಗ್ತಾರೋ ಅಲ್ಲೆಲ್ಲ ಕೂಡ ಈ ಇಶ್ಯೂಗೆ ಸುತ್ತುವರೆದಂಗೆ ನಾವು ಒಂದು ನ್ಯಾಯ ಒದಗಿಸಬೇಕು, ಅಪರಾಧಿಗಳಿಗೆ ಉಗ್ರ ಶಿಕ್ಷೆ ಆಗಬೇಕು. ಈ ಘಟನೆ ಹಿನ್ನೆಲೆಯಲ್ಲಿ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆ ಅತ್ಯುಗ್ರ ಶಿಕ್ಷೆನ ಖಾತ್ರಿಪಡಿಸಬೇಕು ಅಂತ ಹೇಳಿಬಿಟ್ಟು ನಾವು ಈ ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ. ಸರ್ಕಾರ ಎಲ್ಲಾದರೂ ಸ್ಪಂದಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಪ್ರತಿಭಟನೆ ಮಾಡ್ತೀರಾ? ಸರ್ಕಾರಕ್ಕೆ ಏನು ಮನವಿಯನ್ನು ಮಾಡ್ತೀರಾ? ಯಾಕಂತಂದ್ರೆ ಇಂಥ ಕೃತ್ಯಗಳು ಮುಂದಿನ ದಿನಗಳಲ್ಲಿ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಗಾಗ್ತಿದ್ದೀವಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡೆ ಇರುತ್ತೆ? ಎಲ್ಲಾದರೂ ಸರ್ಕಾರ ಸ್ಪಷ್ಟನೆ ಆಗಿ ನಿಮಗೆ ಸರಿಯಾದ ಒಂದು ಕಾನೂನಾತ್ಮಕ ರಚನೆಗಳನ್ನ ಮಾಡಿಲ್ಲ ಅಂತಂದ್ರೆ ಯಾವ ರೀತಿಯಾಗಿರುತ್ತೆ? ಸರ್, ಬರೀ ಘೋಷಣೆಗಳು ಸಾಕಾಗೋದಿಲ್ಲ. ಬೇಟಿ ಬಚಾವೋ ಬೇಟಿ ಪಡಾವೋ, ಬೇಟಿ ಪಡಾಯೇ ಈಗ ಓದಿದ್ದಾರೆ, ಆದರೆ ಇವಾಗ ರಕ್ಷಣೆ ಬೇಕಾಗಿದೆ. ನಹಿ ಬಚಿ. ಈ ಹಿನ್ನೆಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಫ್ರಮ್ ದಿ ಸ್ಟಾರ್ಟಿಂಗ್ ಮನೆಗಳಲ್ಲಿ ಆಗ್ತಾ ಇರೋಂತಹ ಘಟನೆಗಳು ನಾವು ನೋಡ್ತಾ ಇದ್ದೀವಿ. ಗುಲ್ಬರ್ಗದ ಆಳಂದದಲ್ಲಿ ಸ್ಕೂಲಿನಲ್ಲಿ ಏನೋ ಒಬ್ಬ ಶಿಕ್ಷಕ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಟ್ಟಿರೋದು ನಾವು ನೋಡ್ತಾ ಇದ್ದೀವಿ. ಎಲ್ಲೂ ಕೂಡ ಹೆಣ್ಣುಮಕ್ಕಳಿಗೆ ಇವತ್ತು ರಕ್ಷಣೆ ಇಲ್ಲ. ತಾನು ಕೆಲಸ ಮಾಡೋ ಸ್ಥಳಗಳಲ್ಲಿ ಇರ್ಬೋದು, ಬಸ್ ಸ್ಟ್ಯಾಂಡ್ಗಳಿರ್ಬೋದು, ಮನೆ ಇರ್ಬೋದು, ಎಲ್ಲೂ ಕೂಡ ಈ ಹಿನ್ನೆಲೆಯಲ್ಲಿ ಬರೀ ಘೋಷಣೆಗಳಾಗಿ ಉಳಿದ್ಬಿಟ್ರೆ ಸಾಕಾಗೋದಿಲ್ಲ. ಇಂತಹ ಅಪರಾಧಗಳು ಹೆಚ್ಚಾಗೋದಕ್ಕೆ ಕಾರಣ ಏನು? ಇವತ್ತು ಕಲ್ಚರಲ್ ಡಿಗ್ರೇಷನ್ ನಾವು ನೋಡ್ತಾ ಇದ್ದೀವಿ. ಇವತ್ತು ಸಣ್ಣ ಮಕ್ಕಳು ಇವತ್ತು ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಇಂತಹ ಸಾಂಸ್ಕೃತಿಕ ವಾತಾವರಣ ಬದಲಾಗಬೇಕು ಅಂತಂತಂದರೆ ನಮಗೆ ಆದರ್ಶ ಆಗಬೇಕಾಗಿರೋರು, ಸಮಾಜಕ್ಕೆ ಕೊಡುಗೆ ನೀಡಿರೋಂಥ ನೇತಾಜಿ, ಭಗತ್ ಸಿಂಗ್, ಪ್ರೀತಿಲತಾ ವದೇದ, ಸಾವಿತ್ರಿಬಾಯಿ ಫುಲೆ ಇಂಥವರು ನಮ್ಮ ಆದರ್ಶ ಆಗಬೇಕಾಗತ್ತೆ. ಅಂಥವ್ರ ವಿಚಾರಗಳನ್ನ ನಾವು ಎಲ್ಲ ಕಡೆ ಹರಡಬೇಕಾಗತ್ತೆ. ಒಂದು ಒಳ್ಳೆಯ ಮೌಲ್ಯನ, ಅಭಿರುಚಿನ ಬೆಳೆಸುವಂಥ ಕೆಲಸಗಳಾಗಬೇಕಾಗತ್ತೆ. ಅಪರಾಧಿಗಳಿಗೆ ಎಲ್ಲೂ ಕೂಡ ಸ್ಪೇರ್ ಮಾಡ್ದಿರ, ಏನೇ ಇನ್ಫ್ಲೂಯೆನ್ಸ್ ಇರಲಿ, ಅವರಿಗೆ ಅತ್ಯುಗ್ರ ಶಿಕ್ಷೆ ಆದರೆ ಮಾತ್ರ ಇಂತಹ ಅಪರಾಧಗಳಿಗೆ ಕಡಿವಾಣ ಹಾಕೋಕ್ಕೆ ಸಾಧ್ಯ ಆಗುತ್ತೆ. ಇವಿಷ್ಟು ಬೆಂಗಳೂರಿನ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಕಂಡುಬರ್ತಿರುವಂತಹ ದೃಶ್ಯ. ಇವತ್ತು ತುರ್ತು ಚಿಕಿತ್ಸೆ, ಎಮರ್ಜೆನ್ಸಿ ಇದ್ರೆ ಮಾತ್ರ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಇನ್ನು ಆಸ್ಪತ್ರೆಯಲ್ಲಿರುವಂತಹ ಒಳರೋಗಿಗಳಿಗೆ ಎಂದಿನಂತೆ ಚಿಕಿತ್ಸೆಯನ್ನ ಕೊಡ್ತೀವಿ. ಆದ್ರೆ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ನಾಳೆ ಬೆಳಗ್ಗೆ 6 ಗಂಟೆವರೆಗೂ ಯಾವುದೇ ರೀತಿಯಂತ ಹೊರ ರೋಗಿಗಳಿಗೆ OPDಯಲ್ಲಿ ಸೇವೆಗಳನ್ನ ಮಾಡ್ತಿಲ್ಲ ಅಂತ ಇಲ್ಲಿನ ವೈದ್ಯರು ಹೇಳ್ತಿದ್ದಾರೆ. ಇನ್ನು ಸಾಕಷ್ಟು ಜನ ಆಸ್ಪತ್ರೆಗೆ ಬಂದು ಹೋಗ್ತಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ವೈದ್ಯರು ಅಲ್ಲೇ ಮುಂಭಾಗದಲ್ಲಿ ಅದನ್ನ ಪರಿಶೀಲನೆ ಮಾಡಿ ಅವರನ್ನ ಕಳಿಸುವಂತ ಕೆಲಸ ಆಗ್ತಾ ಇದೆ. ಇನ್ನು ಎಮರ್ಜೆನ್ಸಿ ಕೇಸ್ ಬಂದ್ರೆ ಮಾತ್ರ ಆಸ್ಪತ್ರೆ ಒಳಗೆ ಚಿಕಿತ್ಸೆಯನ್ನು ಕೊಡುವಂತ ದೃಶ್ಯಗಳಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ಅಖಿಲೇಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.